17, 18ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ 4,000 ರೂಪಾಯಿ ಒಂದೇ ಬಾರಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಈ ಒಂದು 17, 18ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಜೊತೆಗೆ ಇವಾಗ ಯಾರಿಗೆಲ್ಲ 15 ಕಂತು ಬಂದಿದೆಯೋ, 16 ಕಂತು ಬಂದಿದೆಯೋ, 17, 18ನೇ ಕಂತು ಪೆಂಡಿಂಗ್ ಇದೆಯೋ, ಅಥವಾ 15, 16 ಯಾರಿಗೂ ಇನ್ನೂ ಬಂದಿಲ್ವೋ ಅಂಥವರು ಕೂಡ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನೀವು ಮಾಡೋ ಒಂದು ಕಮೆಂಟು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಎಷ್ಟು ಕಂತಿನ ಹಣವನ್ನು ಗೃಹಲಕ್ಷ್ಮಿ ಫಲಾನುಭವಿಗಳು ಇದುವರೆಗೂ ರಿಸೀವ್ ಮಾಡಿದ್ದಾರೆ ಇಲ್ವೋ ಅಂತ ಅನ್ನೋದು. ಸೊ ಇದರಲ್ಲಿ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ಎಷ್ಟನೇ ಕಂತು ಬಂದಿಲ್ಲ, ಎಷ್ಟನೇ ಕಂತು ಬಂದಿದೆ, ಯಾವ ಊರು, ಯಾವ ಜಿಲ್ಲೆ, ಇಷ್ಟು ಮೆನ್ಷನ್ ಮಾಡಿ ಕಮೆಂಟನ್ನು ಮಾಡಿ. ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಥರ ನಿಮಗೆ ಉಪಯೋಗ ಆಗುತ್ತೆ ಅಂತಂದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಮುಟ್ಟಿಸೋ ತನಕ ಈ ಒಂದು ಸೋಷಿಯಲ್ ಮೀಡಿಯಾ ಉಪಯೋಗ ಆಗುತ್ತೆ. ಸೊ ವೀಕ್ಷಕರೇ, ಇವಾಗ ನಿಮ್ಮಿಂದ ಕೂಡ ನಮಗೆ ಒಂದು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನೀವು ಕಮೆಂಟ್ ಮಾಡಿದಾಗ ಅದರಿಂದ ನಾವು ಕೂಡ ಹೆಚ್ಚಿನ ಮೋಟಿವೇಶನ್ಗಾಗಿ ನಾವು ಮತ್ತೆ ಒಂದು ಹೊಸ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ನಿಮಗೆ ನಮ್ಮ ಒಂದು ಚಾನಲ್ ಮುಖಾಂತರ ಒದಗಿಸ್ತೀವಿ. ಸೊ ವೀಕ್ಷಕರೇ, ಇವಾಗ ನೀವು ನೋಡಿರ್ಬೋದು, ನಾನು ಮೊದಲು ಪ್ಲೇ ಮಾಡಿರೋ ಒಂದು ಕ್ಲಿಪ್ಪಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದಾಗಿ ಹೇಳಿದ್ದಾರೆ. ಆ ಒಂದು ಮಾತನ್ನ ಅವರು ಬಡ್ಜೆಟ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಆ ಒಂದು ಅಪ್ಡೇಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಡ್ಜೆಟ್ನಿಂದ ಬಂದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ತಮ್ಮ ಒಪಿನಿಯನನ್ನು ಯಾವಾಗ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ವೀಕ್ಷಕರೇ, 15 ಮತ್ತು 16ನೇ ಕಂತು ಯಾರಿಗೆ ಇನ್ನೂ ರಿಸೀವ್ ಆಗಿಲ್ವೋ ದಯವಿಟ್ಟು ನಿಮ್ಮ ಒಂದು ಕಮೆಂಟನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಪಾಸ್ ಮಾಡಿ. ಜೊತೆಗೆ 17 ಮತ್ತು 18ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನ್ನೋದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಈ ಒಂದು ತಿಂಗಳ ಕೊನೆಯಲ್ಲಿ ಅಂದರೆ 31ನೇ ತಾರೀಕಿನ ನಂತರ ಈ ಒಂದು 4,000 ರೂಪಾಯಿ ಅಂದರೆ 2 ಕಂತಿಂದು ಹಣನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಅವರು ತಮ್ಮ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ತಮಗೇನಾದರೂ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ಥರ ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ಥರ ಫೇಕ್ ಇನ್ಫಾರ್ಮೇಷನ್ಗಳನ್ನು ಪ್ರೊವೈಡ್ ಮಾಡೋದಿಲ್ಲ. ನೀವು ನಮ್ಮ ಒಂದು ಚಾನಲನ್ನು ನಂಬೋದು. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಾವು ಅಪ್ಲೋಡ್ ಮಾಡಿದ ಎಲ್ಲ ಮಾಹಿತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಬರುತ್ತೆ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ.